ಬೆಂಗಳೂರಿನಲ್ಲಿ ಕಿರುತೆರೆ ನಟಿ ಶ್ರುತಿಗೆ ಚಾಕು ಇರಿತ. ಪತ್ನಿಯಿಂದಲೇ ಶೀಲಾ ಶಂಕಿಸಿ ಶ್ರುತಿಗೆ ಚಾಕು ಇರಿದ ಪತಿ. ಕಿರುತೆರೆ ನಟಿ ಮಂಜುಳಾ ಅಲಿಯಾಸ್ ಶ್ರುತಿಗೆ ಚಾಕು ಇರಿತ. ಬೆಂಗಳೂರಿನ ಮುನೀಶ್ವರ ಲೇಔಟ್ನಲ್ಲಿ ಘಟನೆ. ಅಮೃತ ಧಾರೆ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಜುಲೈ 4ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಮರೇಶ್ ನನ್ನ ಪ್ರೀತಿಸಿ ಮದುವೆಯಾಗಿದ್ದ ನಟಿ ಶ್ರುತಿ. ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿದ್ದ ಶ್ರುತಿ. ಅಮರೇಶ್ ಜೊತೆ ಮದುವೆಯಾಗಿದ್ದ ನಟಿ ಶ್ರುತಿ 20 ವರ್ಷದ ಹಿಂದೆ ಅಮರೇಶ್ ನನ್ನ ಪ್ರೀತಿಸಿ ಮದುವೆಯಾಗಿದ್ರು ನಟಿ ಶ್ರುತಿ ಅವರು. ಬೆಂಗಳೂರಿನಲ್ಲಿ ಕಿರುತೆರೆ ನಟಿ ಶ್ರುತಿಗೆ ಚಾಕು ಇರಿತ. ಪತಿಯಿಂದಲೇ ಶೀಲಾ ಶಂಕಿಸಿ ಶ್ರುತಿಗೆ ಚಾಕು ಇರಿಯಲಾಗಿದೆ. ಕಿರುತೆರೆ ನಟಿ ಮಂಜುಳಾ ಅಲಿಯಾಸ್ ಶ್ರುತಿಗೆ ಚಾಕು ಇರಿದಿದ್ದು ಬೆಂಗಳೂರಿನ ಮುನೀಶ್ವರ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಕಿರುತೆರೆ ನಟಿ ಹಲವು ಧಾರಾವಾಹಿಗಳಲ್ಲಿ ಅಮೃತ ಧಾರೆ ಸೀರಿಯಲ್ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ. ಜುಲೈ 4ರಂದು ಈ ಘಟನೆ ನಡೆದಿದೆ. ತಡವಾಗಿ ಬೆಳಕಿಗೆ ಬಂದಿದೆ. ಅಮರೇಶ್ ನನ್ನ ಪ್ರೀತಿಸಿ ಮದುವೆಯಾಗಿದ್ದ ನಟಿ ಶ್ರುತಿ. ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿದ್ರು. ಅಮರೇಶ್ ಜೊತೆ ಮದುವೆಯಾಗಿದ್ರು ನಟಿ ಶ್ರುತಿ ಅವರು. 20 ವರ್ಷದ ಹಿಂದೆ ಅಮರೇಶ್ ಜೊತೆ ಶ್ರುತಿ ಮದುವೆಯಾಗಿದ್ರು. 20 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾದಂತಹ ಜೋಡಿ ಇವರು. ಶ್ರುತಿಯವರ ಶೀಲವನ್ನ ಶಂಕಿಸಿ ಪತಿ ಚಾಕು ಇರಿದಿದ್ದಾರೆ. ಕಿರುತೆರೆ ನಟಿ ಮಂಜುಳಾ ಅಲಿಯಾಸ್ ಶ್ರುತಿ. ಬೆಂಗಳೂರಿನ ಮುನೇಶ್ವರ ಲೇಔಟ್ನಲ್ಲಿ ಘಟನೆ ನಡೆದಿದೆ. ಅಮೃತ ಧಾರೆ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ರು ಇವರು. ಜುಲೈ 4ರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಅಮರೇಶ್ ನನ್ನ ಪ್ರೀತಿಸಿ ಮದುವೆಯಾಗಿದ್ರು. ಕಳೆದ ಏಪ್ರಿಲ್ನಲ್ಲಿ ಗಂಡನಿಂದ ದೂರವಾಗಿದ್ರಂತೆ. ಅಂತರವನ್ನ ಕಾಯ್ದುಕೊಂಡಿದ್ರಂತೆ. ಅಮರೇಶ್ ಜೊತೆ ಮದುವೆಯಾಗಿದ್ದಂತಹ ನಟಿ 20 ವರ್ಷದಿಂದ ದಾಂಪತ್ಯವನ್ನ ನಡೆಸಿಕೊಂಡು ಬಂದಿದ್ರು. ಆದರೆ ಪತ್ನಿಯ ಶೀಲವನ್ನ ಶಂಕಿಸಿ ಅಮರೇಶ್ ಈಗ ಚಾಕು ಇರಿದಿದ್ದಾನೆ. ಇನ್ನ ಸ್ಥಳೀಯರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಏನ್ ಮಾತಾಡಿದ್ದಾರೆ ನೋಡೋಣ. ಇದ್ದೆಲ್ಲ ಈಚೆ ಹೋದ್ವಿ, ನೋಡಿದ್ರೆ ಅಮ್ಮ ಬಂದು ಆ ಅಮ್ಮಂಗೆ ಅಪ್ಪ ಚಾಕು ಚುಚ್ಚಿಬಿಟ್ಟಿತ್ತು. ಆಲ್ರೆಡಿ ಆ ಅಮ್ಮಂಗೆ ಇದು ತುಂಬಾ ಸತಿ ಆಗಿದೆಯಂತ ಚುಚ್ಚಿದ್ದಾರೆ. ಆಮೇಲೆ ಬ್ಲಡ್ ತುಂಬಾನೇ ಹೋಗ್ತೈತೆ. ಆಮೇಲೆ ಎಲ್ಲ ಪಬ್ಲಿಕ್ ಎಲ್ಲ ಹೋದ್ವಿ. ಅಲ್ಲಿ ಹೋದ್ರೆ ನೋಡಿದ್ರೆ ಆ ಅಮ್ಮಂಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು. ಆ ಅಪ್ಪನ ಹಿಡ್ಕೊಂಡಿದ್ದೆಟ್ಟಿಗೆ ಆ ಅಮ್ಮ ಏನ್ ಮಾಡೋದು, ಬಟ್ಟೆ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಕೆಳಗಡೆ ಇಳಿದು ಓಡೊಂಟೋದ್ರು. ಆಮೇಲೆ ಪೊಲೀಸ್ನವ್ರು ಬಂದ್ರೆ ಈ ತರ ತುಂಬಾ ಸತಿ ಈ ತರ ಆಗಿದೆ, ಯಾವಾಗ್ಲೂ ಇವ್ರದ್ದು ಇದೇನೆ ಅಂತ ಹೇಳಿದ್ರು. ಆ ಅಮ್ಮನ ಹುಡುಕಿದ್ರೆ ಅಷ್ಟೊತ್ತಿಗೆ ಆ ಅಮ್ಮ ವಿಕ್ಟೋರಿಯಾ ಕೊಟ್ಟೋಗಿದ್ದಾರೆ. ಆಮೇಲೆ ಪೊಲೀಸ್ನವ್ರು ಬಂದು ಆ ಅಪ್ಪನ ಕರ್ಕೊಂಡು ಎಷ್ಟು ಜನ ಇದ್ದಾರೆ? ನಾನೇನು 4 ಜನ ಆಯ್ತು. 11 ಕಾಲ್ ಆಯ್ತು. ಬೆಳಗ್ಗೆನ ಅದು ಮುಂಚೆನೆ ಈ ತರ ಪ್ರಾಬ್ಲಮ್ ಇತ್ತಂತೆ. ಬೆಳಗ್ಗೆ 10:30 ಇಷ್ಟೊತ್ತಿಗೆ ಆಗಿರೋದು. ಹೋದ್ ವಾರ ಇಷ್ಟೊತ್ತಿಗೆ. ಎಷ್ಟು ವರ್ಷದಿಂದ ಇಲ್ಲಿ ಈಗಲೇ ರೀಸೆಂಟ್ ಆಗಿ ಬಂದಿದ್ದು. ಫಸ್ಟ್ ಬಿಲ್ಡಿಂಗ್ ಕಟ್ಟಾದ್ಮೇಲೆ ಬಂದಿರೋದು. ಅವಾಗಿಂದ ಈ ತರ ಒಂದು ಅವ್ರ ಪೊಲೀಸ್ನವ್ರು ಹೇಳಿದ ಪ್ರಕಾರ ಒಂದು 5-6 ಕಂಪ್ಲೇಂಟ್ ಆಗಿತ್ತೆ. ಇದೇ ತರ ಕಂಪ್ಲೇಂಟ್ ಆಗಿದೆ ಅಂತಾನು ಹೇಳಿದ್ರು. ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರೆ. ಅವರು ಫಿಲಂ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಪರಿಚಯಸ್ತರ ಅವ್ರ ಗಂಡ ಇದು ಮಾಡ್ತಾರೆ. ನಿಮ್ ಪರಿಚಯಸ್ತರ ಅವರು? ಇಲ್ಲ, ನಮ್ದು ಇದೇ ಜಾಗ. ಅವ್ರು ಕಿರ್ಚಿದಾಗ ನಾವು ಹೋಗಿದ್ದು. ಯಾವ್ದಾದ್ರು ನೋಡಿದೀರಾ ಜಗಳ ಮಾಡೋದು? ಅಂದ್ರೆ ನೈಟ್ ಹೊತ್ತು ಒಂದು 10 ಗಂಟೆ ಹೆಂಗೋ ಕಿರ್ಚಾಡ್ತಾ ಇದ್ರು ಅಷ್ಟೇ. ಆದ್ರೆ ಅಷ್ಟೊಂದು ಅಲ್ಲಿಗೆಲ್ಲ ಹೋಗಿ ಮಾತಾಡಿಲ್ಲ. ಆದ್ರೆ ಇವಾಗ ಆಗಿದ್ ನಾವು ನೋಡೋದು. ಅಕ್ಕಪಕ್ಕದವ್ರ ಜೊತೆ ಹೆಂಗಿದ್ರಣ್ಣ? ಅವ್ರೇನಾದ್ರು ಜಗಳ ಮಾಡ್ಕೊಳ್ಳೋದು? ಅಂದ್ರೆ ಆತರ ಎಲ್ಲ ಆರಾಮಾಗಿ ಇದ್ರು. ಅವ್ರ ಮನೇದ್ ಮಾತ್ರ ಪ್ರಾಬ್ಲಮ್ ಇತ್ತು. ಅವ್ರವ್ರು ಕಿತ್ತಾಡ್ತಾ ಇದ್ರು.